ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಭಿನ್ನರಾಶಿಗಳು ಅನ್ನುವಂಥ ಪಾಠದ ಅಭ್ಯಾಸ 2.2ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಹೇಗಿದೆ ನೋಡಿ, ಮುಂದಿನವುಗಳ ಬೆಲೆ ಕಂಡುಹಿಡಿಯಿರಿ. ಹಾಗಾದ್ರೆ ಮೊದಲನೇ ಲೆಕ್ಕ 1/4 ಅಂತ ಕೊಟ್ಟು ಇದರಲ್ಲಿ 3 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಎ 1/4, ಬಿ 3/5, ಸಿ 4/3. ಹಾಗಾದ್ರೆ ಇವು ಭಿನ್ನರಾಶಿಗಳು, ಇವು ಭಿನ್ನರಾಶಿಗಳು. ಹಾಗಾದ್ರೆ ಈ ರೀತಿ ಕೊಟ್ಟಾಗ ಇವುಗಳ ಬೆಲೆಗಳನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಎ ಲೆಕ್ಕವನ್ನ ಬಿಡಿಸೋಣ. ಹೌದಾ, ನೋಡಿ ಯಾವ ರೀತಿಯಾಗಿ ಅಂದ್ರೆ ಮೊದಲನೇದಾಗಿ ಈ ಸಂಖ್ಯೆಯನ್ನ ಬರ್ಕೋಬೇಕು. ಏನಿದೆ ನೋಡಿ, 1/4. ಹೌದಾ, 1/4. ಈಗ ಎದಲ್ಲಿ ಸಂಖ್ಯೆ ಏನಿದೆ, 1/4. 1/4. ಹೌದಾ, ಈ ರೀತಿಯಾಗಿ ಪ್ರಶ್ನೆಯನ್ನ ಬರೆದುಕೊಳ್ಬೇಕು. ಇದಾದ್ಮೇಲೆ ನೋಡಿ, ಇವೆರಡೂ ಕೂಡ ಏನಾಗಿದ್ದಾವೆ, ಭಿನ್ನರಾಶಿಗಳಾಗಿದ್ದಾವೆ. ಇಲ್ಲಿ ರ ಅನ್ನುವಂತ ಅಕ್ಷರ ಇದೆ. ಹಾಗಾದ್ರೆ ಈ ರ, ದ ಅಥವಾ ನ ಇಂಥ ಅಕ್ಷರಗಳು ಬಂದಾಗ ಇವುಗಳಿಗೆ ನಾವೇನಂತ ಕೇಳ್ತಾ ಇದೀವಿ, ವಿಶಿಷ್ಟ ಗುಣಾಕಾರ ಅಂತೇಳಿ ಕೇಳ್ತಾ ಇದೀವಿ. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರ್ಕೋದಂದಾಗ 1/4 ಗುಣಾಕಾರ 1/4. ಹೌದಾ, ರ ಅನ್ನುವಂತ ಜಾಗದಲ್ಲಿ ಗುಣಾಕಾರ ಚಿಹ್ನೆಯನ್ನು ಇಡ್ತಾ ಇದೀವಿ. ಈಗ ಭಿನ್ನರಾಶಿಗಳ ಗುಣಾಕಾರವನ್ನು ಯಾವ ರೀತಿಯಾಗಿ ಮಾಡ್ತೇವೆ ಅಂದ್ರೆ, ಅಂಶಗಳನ್ನ ಗುಣಿಸಿ ಅಂಶದಲ್ಲಿ ಇಡ್ತೇವೆ, ಛೇದಗಳಲ್ಲಿರುವಂತ ಸಂಖ್ಯೆಗಳನ್ನು ಗುಣಿಸಿ ಛೇದದಲ್ಲಿ ಇಡ್ತಾ ಇದ್ದೀವಿ. 1 1 1, 4 4 16. ಹೌದಾ, ಹಾಗಾದ್ರೆ 1/4 1/4 ಅಂದಾಗ ಉತ್ತರ ಎಷ್ಟು ಬಂತು, 1/16 ಅಂತೇಳಿ ಬರ್ತಾ ಇದೆ. ಇದೇ ರೀತಿಯಾಗಿ ಬಿ ಲೆಕ್ಕವನ್ನು ಮಾಡೋಣ. ಮೊದಲನೇದಾಗಿ 1/4 ಇದನ್ನು ಬರ್ಕೊಂಡು ಬಿ ಲೆಕ್ಕ ಎಷ್ಟಿದೆ, ಇದು ಭಿನ್ನರಾಶಿ 3/5. ಹೌದಾ, 1/4 3/5 ಅಂತೇಳಿ ಬರ್ಕೊಳ್ತಾ ಇದೀವಿ. ಈಗ 1/4 ಗುಣಾಕಾರ 3/5. 1 × 3, 1 3 3, 4 5 20. ಹೌದಾ, ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡ್ತಾ ಇದೀವಿ. ಅಂದ್ರೆ ಭಿನ್ನರಾಶಿಗಳನ್ನ ಭಿನ್ನರಾಶಿಗಳ ಗುಣಾಕಾರ ಮಾಡಿದಾಗೆ ಅದನ್ನ ಈ ರೀತಿಯಲ್ಲಿ ಕೊಡೋ ಬದಲು ಅವ್ರು ಏನ್ ಕೊಡ್ತಾ ಇದ್ದಾರೆ, ಈ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇನ್ನು ಇದೇ ರೀತಿಯಲ್ಲಿ ಸಿ ಲೆಕ್ಕ ಮೊದಲನೇದಾಗಿ ಇದನ್ನ ಬರ್ಕೋಬೇಕು. 1/4 4/3. ಹೌದಾ, ಈ ಲೆಕ್ಕವನ್ನು ನೋಡಿ, 1/4 ಗುಣಾಕಾರ 4/3. ಈಗ ಅಂಶದಲ್ಲಿ 4 ಇದೆ, ಛೇದದಲ್ಲಿ ಕೂಡ 4 ಇದೆ. ನೋಡಿ ಮೇಲೆ ಕೆಳಗೆ ಎರಡು ಕಡೆ ಏನಿದೆ, ಒಂದೇ ಅಂಕಿ ಇರೋದ್ರಿಂದ ನಾವು ಅದನ್ನ ಏನ್ ಮಾಡ್ಬೋದು, ಕಟ್ತಾ ಹೊಡಿಬಹುದು. ಅಂದ್ರೆ 4ನ್ನ 4ರಲ್ಲೇ ಭಾಗಿಸ್ಬೋದು. 4 1 ಕ್ಯಾನ್ಸಲ್ ಆಯ್ತು. ಈಗ ನೋಡಿ ಮೇಲೆ 1 ಇದೆ, 1 × 1 1 1 1 1 3 3. ಹೀಗಾಗಿ 1/4 4/3. ಇದ್ರ ಉತ್ತರ ಏನಾಯ್ತು, 1/3 ಅಂತೇಳಿ ಬರ್ತಾ ಇದೆ. ಬಿ ಲೆಕ್ಕದ ಉತ್ತರ 3/20. ಎ ಲೆಕ್ಕದ ಉತ್ತರ 1/16. ಈ ಲೆಕ್ಕಗಳನ್ನ ಈ ರೀತಿಯಾಗಿ ನಾವು ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.